ಪಾದಚರಣಗಳಿಗೆ ನಮಸ್ಕರಿಸುತ್ತಾ महं नमामि हरिवार सहित कुंदेश्वर स्वामिनः पूर्णानुग्रहसिद्धिरद्दो मनोरथा पूर्णसन्तु सकल कार्येषु विजयता प्राप्तिरद्दो। ವೇದಿಕೆಯಲ್ಲಿ ಇರತಕ್ಕಂಥ ಅತಿಥಿ ಅಭ್ಯಾಗತರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ದೃಷ್ಟಿ ಯೋಜನೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಈ ಯೋಜನೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಪಸರಿಸಲಿ, ತನ್ಮೂಲಕ ಉಡುಪಿ ಜಿಲ್ಲೆ ಈ ರಾಜ್ಯಕ್ಕೆ ಮಾದರಿಯಾಗಲಿ ಎಂಬ ಹೆಗ್ಗುರುತಿನೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ ಅತಿಥಿ ಅಭ್ಯಾಗತರು. ಅಂತಿಮ ಹಂತವನ್ನು ತಲುಪಿದ್ದೇವೆ. ಕೂರ್ಸ್ಕೊಂಡು ಮಾಡಿ ನಿಮ್ಮಿಂದನೇ ಆ ಯೋಜನೆ ಕುಂದೇಶ್ವರ ದೇವಸ್ಥಾನದ ಹತ್ರ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬ ಖುಷಿಯ ವಿಷಯ ಹಾಗೂ ಹೆಮ್ಮೆಯ ವಿಷಯ. ನನ್ನ ಪೊಲೀಸಿಂಗ್ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿರೋದು ಕುಂದಾಪುರ ಉಪವಿಭಾಗದಿಂದ. ನಿಮ್ಮಲ್ಲಿ ಸುಮಾರು ಜನರೊಟ್ಟಿಗೆ ನನಗೆ ವೈಯಕ್ತಿಕವಾಗಿ ಒಡನಾಟವೂ ಸಹ ಇದೆ. ನಿಜವಾಗಿ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡಿದೆ, ಭಾರತಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿರುವಂತಹ ಮಾದರಿಯಾಗಿರುವಂತಹ ಪ್ರಾಜೆಕ್ಟ್ಗಳನ್ನು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವಾಗಲೂ ನಮ್ಮ ಕುಂದಾಪುರ ಉಪವಿಭಾಗ ಮೊದಲದಲ್ಲಿದ್ದೀವಿ, ಫಸ್ಟಾಗಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಾನೊಂದು ಸಣ್ಣ ಉದಾಹರಣೆ ಹೇಳಬೇಕಾದ್ರೆ, ನಾವು 2018 ನಾನು 18-19 ASP ಆಗಿದ್ದಾಗ ನಾವು ಒಂದು CCTV ಮಾನಿಟರಿಂಗ್ ಸಿಸ್ಟಮ್ ಖಾಸಗಿ ಆಪರೇಟರ್ಸ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ನಾನು 1.5 ವರ್ಷ ಕುಂದಾಪುರದಲ್ಲಿ ASP ಆಗಿದ್ದ ಟೈಮಲ್ಲಿ ನಾವು ಸೊಸೈಟಿಗಳು ಮತ್ತು ಅವರಿವರಿಗೆಲ್ಲ ಹೇಳಿ ಕ್ಯಾಮ್ರಾಸ್ ಹಾಕಿ, ಮತ್ತು ದೇವಸ್ಥಾನಗಳಿಗೆ ಹೇಳಿ ಕ್ಯಾಮ್ರಾಗಳು ಹಾಕಿ ಆ ಕ್ಯಾಮ್ರಾಗಳನ್ನು ಲೈವ್ ಮಾನಿಟರಿಂಗ್ ಮಾಡುವಂಥ ವ್ಯವಸ್ಥೆ ಅವತ್ತು ಮಾಡಿದ್ದೀವಿ. ಅದಕ್ಕೆ ಒಂದು ಸೇಫ್ ಕುಂದಾಪುರ ಪ್ರಾಜೆಕ್ಟ್ ಅಂತ ಹೆಸರಿಟ್ಟಿದ್ದೀವಿ. ಆ ಪ್ರಾಜೆಕ್ಟು ನಿಮಗೆಲ್ಲರಿಗೂ ಗೊತ್ತಿದೆ, ಸುಮಾರು 900 ಕ್ಯಾಮ್ರಾಗಳು ಅಕ್ರಾಸ್ ಕುಂದಾಪುರ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಲೈವ್ ಮಾನಿಟರಿಂಗ್ ಆಗ್ತಾ ಇರುವಂಥದ್ದು. ಅದರಿಂದ ಎಷ್ಟು ಅಪರಾಧಗಳನ್ನು ತಡೆ ಮಾಡಿದ್ದೇವೆ, ಎಷ್ಟು ದೇವಸ್ಥಾನ ಕಳ್ಳತನಗಳನ್ನು ತಡೆ ಮಾಡಿದ್ದೇವೆ, ಆಗಿರೋ ಘಟನೆಗಳು ಎಷ್ಟು ಅದರಿಂದ ಪತ್ತೆ ಆಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಉಪವಿಭಾಗದಲ್ಲಿ 900 ಕ್ಯಾಮ್ರಾಗಳು ಲೈವ್ ಆಗಿ ಮಾನಿಟರ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಮಗೆ ಈ ಒಂದು ಸ್ಕೇಲ್ ಬೇರೆ ಎಲ್ಲಾದಿದ್ದರೆ ಮೇ ಬಿ ಬೆಂಗಳೂರಲ್ಲಿ ಇರ್ಬೋದು. ಅದು ಖಾಸಗಿಯಾಗಿ ತುಂಬ ಹೈ ಎಂಡ್ ಆಗಿ ನಡೀತಾ ಇರುವಂಥ ಕೆಲಸ ಇರ್ಬೋದು. ಬಟ್ ಅದೇ ಕೆಲಸ ಅದರದ್ದು ಅದೇ ಇಂಟೆನ್ಸಿಟಿಯಲ್ಲಿ ಮೇ ಬಿ ಅದಕ್ಕಿಂತ ಚೆನ್ನಾಗಿ ನಮ್ಮ ಕುಂದಾಪುರ ಉಪವಿಭಾಗದಲ್ಲಿ ನಡೀತಿದೆ. ಕುಂದಾಪುರದ ಜನತೆ ಆ ಥರ ಒಂದು ಒಳ್ಳೆಯ ಪ್ರಾಜೆಕ್ಟ್ ಏನಾದರೂ ತಂದಿದ್ದರೆ ಅದನ್ನು ತುಂಬ ಖುಷಿಯಿಂದ ಆ್ಯಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ನನಗೆ ಮುಂಚೆನೇ ಗೊತ್ತಿರುವ ವಿಷಯ. ಆ ನಿಟ್ಟಿನಲ್ಲಿ ನಾವು ಉಡುಪಿ ಜಿಲ್ಲೆ ನೋಡಿದರೆ ಜನರಲ್ಲಿ ಶಾಂತಿಯುತವಾಗಿರುವಂಥ ಜಿಲ್ಲೆ, ಶಾಂತಿ ಪ್ರಿಯರ ಜಿಲ್ಲೆ, ಮತ್ತು ಒಳ್ಳೆಯ ಕಲ್ಚರ್ಡ್ ಪೀಪಲ್, ಸಂಸ್ಕೃತಿ ಏನು ಇದೆ, ನಮ್ಮ ಊರದು ಒಂದು ಗುಡ್ನೆಸ್ ಏನಿದೆ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿರುವಂತಹ ಜಿಲ್ಲೆ ಉಡುಪಿ ಜಿಲ್ಲೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಕ್ರೈಮ್ಸ್ ನೋಡಿದ್ರೂ ಸಹ ಜನರಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳು ಕಂಪೇರ್ ಮಾಡಿದರೆ ಕಮ್ಮಿ ಇರುವಂಥ ಜಿಲ್ಲೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ನಾವು ಹೈವೇ ಬದಿಯಲ್ಲಿರುವಂತಹ ಒಂದು ಜಿಲ್ಲೆ ಇದೆ ಉಡುಪಿ ಜಿಲ್ಲೆ. ಹಾಗಾಗಿ
ಇಂಟರ್ಸ್ಟೇಟ್ ಕ್ರಿಮಿನಲ್ಸು ಮತ್ತು ಕಳ್ತನ ಪ್ರಕರಣ ಮಾಡುವಂಥವ್ರು, ಗ್ಯಾಂಗ್ಗಳು, ಈ ಥರ ಏರಿಯಾಗಳಲ್ಲಿ ಬಂದು ಕಳ್ತನ ಮಾಡಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಆ ಥರ ಪ್ರಕರಣಗಳಾಗಿದೆ. ಸೊ ಹಂಗಾಗಿ ನಾವು ಯೋಚನೆ ಮಾಡಿದ್ದೀವಿ. ಈಗ ಸಿಂಪಲಾಗಿ ಒಂದು ಉದಾಹರಣೆ ಹೇಳಬೇಕಾದ್ರೆ, ಈಗ ಕುಂದಾಪುರ ಪೊಲೀಸ್ ಸ್ಟೇಷನ್ದು ನಂಬರ್ಸ್ ನನಗೆ ಗೊತ್ತಿಲ್ಲ. ಕೋಟಾ ಪೊಲೀಸ್ ಠಾಣೆಯಲ್ಲಿ 33 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಸದ್ಯದ ಪಾಪ್ಯುಲೇಷನ್ 70,000ಕ್ಕಿಂತ ಜಾಸ್ತಿ ಇದೆ. ಈ 33 ಜನ ಪೊಲೀಸರು 70,000 ಜನರದ್ದು ಲೈಫ್ ಹಾಗೂ ಅವ್ರದ್ದು ಆಸ್ತಿಯನ್ನು ಪ್ರೊಟೆಕ್ಟ್ ಮಾಡೋದು ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೆ ಮಾಡೋಕ್ಕೆ ಸಾರ್ವಜನಿಕರಿಂದ ಹೆಲ್ಪ್ ಬೇಕೇ ಬೇಕಾಗ್ತದೆ. ಕುಂದಾಪುರದಲ್ಲೂ ಇದೇ ಪರಿಸ್ಥಿತಿ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಾವು ಈ ದೃಷ್ಟಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದು ಬರೀ ಒಂದು ಸೆಕ್ಯೂರಿಟಿ ಗಾರ್ಡ್ ಹೈರ್ ಮಾಡೋದಷ್ಟೇ ಅಲ್ಲ, ಅವರೊಟ್ಟಿಗೆ ನಮ್ಮ ನೈಟ್ ರೌಂಡ್ ಆಫೀಸರ್ಸು ರೆಗ್ಯುಲರ್ ಸಂಪರ್ಕದಲ್ಲಿರ್ತಾರೆ. ನಮ್ಮ ಕಂಟ್ರೋಲ್ ರೂಮಿಂದ ಅವರ ಸಂಪರ್ಕದಲ್ಲಿರ್ತಾರೆ. ಅವರು ಅಲರ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಎನ್ಶೂರ್ ಮಾಡ್ತಾರೆ. ಅದಲ್ಲದೆ ನಮ್ಮ ನೈಟ್ ರೌಂಡ್ ಆಫೀಸರ್ಸ್ ಅವರನ್ನು ಚೆಕ್ ಮಾಡಿ ಅವ್ರದ್ದು ರಿಜಿಸ್ಟ್ರಿಯಲ್ಲಿ ಎಂಟ್ರಿ ಮಾಡ್ತಾರೆ. ಈಗಾಗಲೇ ನಾವು 7ರಿಂದ 8 ಕಡೆ ಉಡುಪಿ ಜಿಲ್ಲೆಯಲ್ಲಿ ದೃಷ್ಟಿ ಯೋಜನೆ ಗ್ರೂಪ್ಗಳನ್ನು ಫಾರ್ಮ್ ಮಾಡಿದ್ದೀವಿ. ಎಲ್ಲ ಕಡೆಯೂ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಾ ಇದೆ. ಬಹುಶಃ ನಿಮಗೆಲ್ಲರಿಗೂ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಯಾರೂ ಒಗ್ಗೂಡಿಸ್ಲಿಕ್ಕೆ ಒಂದು ಇನಿಷಿಯೇಟಿವ್ ತೊಗೊಂಡಿರಲಿಲ್ಲ ಅಥವಾ ಒಗ್ಗೂಡಿಸಿ ಯಾರೂ ಮಾಡೋಕ್ಕಾಗಿರಲಿಲ್ಲ. ಅದು ನಮ್ಮ ಕುಂದಾಪುರ ಉಪವಿಭಾಗ DYSP ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಸೇರಿಕೊಂಡು ನಿಮಗೆ ಒಂದು ಗ್ರೂಪ್ ಫಾರ್ಮ್ ಮಾಡಿ ಈ ಥರ ಒಂದು ಸಿಸ್ಟಮಲ್ಲಿ ನೀವು ಸೇರಿ ಅಂತ ಹೇಳಿ ನಿಮ್ಮನ್ನು ಸೇರಿಸಿದ್ದಾರೆ. 60-70 ಅಂಗಡಿಗಳು ಮತ್ತು ಸೊಸೈಟಿಗಳಿದ್ರೆ ಎಲ್ಲದೂ ಸೇರಿ ತಲಾ ಒಬ್ಬರಿಗೆ 200 ರೂಪಾಯಿನೋ 300 ರೂಪಾಯಿನೋ ಬರ್ತದೆ ತಿಂಗಳಿಗೆ. ಇಷ್ಟು ಕಡಿಮೆ ಖರ್ಚಲ್ಲಿ ನಾವು ಪೊಲೀಸ್ ಇಲಾಖೆಯೊಟ್ಟಿಗೆ 100% ಕೋಆರ್ಡಿನೇಟ್ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ನಾವು ಆಯೋಜಿಸಿದರೆ ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ನಾವು ಕುಂದಾಪುರ ಉಪವಿಭಾಗದಲ್ಲಿ ಸುಮಾರು ಕಡೆ ಈ ಥರ ಯೂನಿಟ್ಸ್ ಸ್ಟಾರ್ಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈಗಾಗಲೇ ಕುಂದಾಪುರದಲ್ಲಿ ಚಿಕನ್ ಸಾಲ್ ರೋಡು ಮತ್ತು ಫೆರಿ ರೋಡು ಆ ಏರಿಯಾದಲ್ಲೆಲ್ಲ ಇದೇ ಥರ ಗ್ರೂಪ್ಸ್ ಫಾರ್ಮ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಆ ಥರ ಅದರದ್ದು ಪ್ರಯತ್ನಗಳು ಆಗ್ತಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಇದೊಂದು ಮಾಡಿರುವ ಕಡೆ ಎಲ್ಲ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿರುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಮತ್ತೊಮ್ಮೆ ಇಡೀ ದೇಶಕ್ಕೆ ಮಾದರಿಯಾಗಿರುವಂತಹ ಒಂದು ಪ್ರಾಜೆಕ್ಟ್ ರೀತಿಯಲ್ಲಿ ಡೆವಲಪ್ ಮಾಡೋಕ್ಕೆ ಮತ್ತೊಮ್ಮೆ ಕುಂದಾಪುರ ಜನತೆ ನಮಗೆ ಎಲ್ಲ ರೀತಿಯಲ್ಲಿರುವ ಸಹಾಯ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಇದು ನಮಗೆ ತುಂಬ ಖುಷಿಯ ವಿಷಯ. ಇನ್ನು ಮುಂದೆ ಸಹ ಈ ಥರ ಯೂನಿಟ್ಸನ್ನು ಗ್ರೂಪ್ಗಳನ್ನು ಫಾರ್ಮ್ ಮಾಡಿ ಪೊಲೀಸರೊಟ್ಟಿಗೆ ಕೋಆರ್ಡಿನೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅವತ್ತು 2018-19 CCTV ಮಾನಿಟ್ರಿಂಗ್ ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಒಂದು ವರ್ಷದಲ್ಲಿ 15ರಿಂದ 20 ದೇವಸ್ಥಾನ ಕಳ್ತನ, ಸೊಸೈಟಿ ಕಳ್ತನ ಇದೆಲ್ಲ ಆಗ್ತಿತ್ತು. ಕೆಲವೊಂದು ಸೊಸೈಟಿಗಳಲ್ಲಿ ಒಂದು ಸರ್ತಿ ಕಳ್ತನ ಆಗಿದೆ 2 ಕೋಟಿ 3 ಕೋಟಿ ಎಲ್ಲ ಹೋಗ್ತಿತ್ತು, ಯಾವುದು ರಿಕವರಿ ಆಗದೆ. ಅಷ್ಟು ಕಳ್ತನ ಸಮಸ್ಯೆ ಇದ್ದ ಸಬ್ ಡಿವಿಷನ್ ಇತ್ತು ಕುಂದಾಪುರ. ಅದು ಈಗ ತುಂಬ ಕಡಿಮೆಯಾಗಿದೆ. ಈಗ ಮೊನ್ನೆ ನಮ್ಮ ಪುರಸಭಾಧ್ಯಕ್ಷರು ಹೇಳಿದಾಗೆ ಮೊನ್ನೆ ಆಗಿರುವಂಥ ಘಟನೆಯಲ್ಲೂ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಒಂದು ಪ್ರಕರಣದಲ್ಲಿ ಹೋಗಿರುವ ದುಡ್ಡು ಕಂಪ್ಲೀಟ್ ರಿಕವರಿ ಆಗಿದೆ. ಇನ್ನೊಂದು ಪ್ರಕರಣದಲ್ಲಿ ನಾವು ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಂಡು ಮತ್ತೆ ರಿಕವರಿ ಮಾಡಬೇಕಾಗ್ತದೆ. ಏನಾವುದೊಂದು ಘಟನೆ ಆಗಿದ್ದರೆ ಅದನ್ನು ಭೇದಿಸುವುದಲ್ಲಿ, ಅದನ್ನು ಪ್ರೂವ್ ಮಾಡೋದರಲ್ಲಿ ನಮ್ಮ ಇಲಾಖೆಯಲ್ಲಿದ್ದವರು ತುಂಬ ಕೇಪಬಲ್ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆರೋಪಿಗಳನ್ನು ಹಿಡಿತಾರೆ. ಬಟ್ ಏನಾಗ್ತದೆ, 1 ಲಕ್ಷ ಕಳ್ತನ ಹೋಗಿದ್ದಕ್ಕೆ ನಾವು ಇಲಾಖೆ ವತಿಯಿಂದ 1.5 ಲಕ್ಷ ಖರ್ಚು ಮಾಡಬೇಕಾಗ್ತದೆ ಅವನನ್ನು ಹಿಡಿಯೋಕ್ಕೆ, ಅದು ರಿಕವರಿ ಮಾಡೋಕ್ಕೆ, ಪ್ರೊಸೀಜರ್ ಮಾಡೋಕ್ಕೆ. ಹಾಗಾಗಿ ಈ ಥರ ಅಪರಾಧಗಳನ್ನು ತಡೆ ಮಾಡೋದಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಉದ್ದೇಶ. ಅದಲ್ಲದೆ ಈಗಾಗಲೇ ಇಡೀ ಉಡುಪಿ ಜಿಲ್ಲೆಯಲ್ಲಿ 201 ಜಂಕ್ಷನ್ಗಳು ಹಾಗೂ ಗಡಿ ರೋಡ್ಗಳನ್ನು ಐಡೆಂಟಿಫೈ ಮಾಡಿ, ಗಡಿ ರೋಡ್ಗಳಲ್ಲಿ ನಂಬರ್ ಪ್ಲೇಟ್ ರೀಡರ್ ಕ್ಯಾಮ್ರಾಗಳು ಮತ್ತು ಜಂಕ್ಷನ್ಗಳಲ್ಲಿ ಎಲ್ಲ 3 ನೈಟ್ ವಿಷನ್ IP ಕ್ಯಾಮ್ರಾಗಳನ್ನು ಅಳವಡಿಸಿ 1 ತಿಂಗಳು 1.5 ತಿಂಗಳ ತನಕ ಮೆಮರಿ ಬ್ಯಾಕಪ್ ಇರುವಂಥ ವ್ಯವಸ್ಥೆ ಮಾಡಿ ನಾವು ಅದು ಸಹ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿ ಆಗ್ತಾ ಇರುವಂಥ ಕೆಲಸ ನಾವು ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ ಈಗಾಗಲೇ ಮಾಡ್ತಾಯಿದ್ದೀವಿ. ಕುಂದಾಪುರದಲ್ಲೂ ಸುಮಾರು ಜಂಕ್ಷನ್ಗಳು ಪಾಯಿಂಟ್ಗಳು ಐಡೆಂಟಿಫೈ ಮಾಡಿದ್ದೀವಿ. ಬರುವಂಥ 3 ತಿಂಗಳ ಒಳಗಡೆ ನವಂಬರ್ 1ಕ್ಕೆ ಎಲ್ಲ 201 ಜಂಕ್ಷನ್ಸು ನಾವು ಮಾಡಬೇಕು ಅಂತ ಉದ್ದೇಶದಲ್ಲಿ ಮಾಡ್ತಾಯಿದ್ದೀವಿ. ಸೊ ಈ ಕ್ಯಾಮ್ರಾ ಎಲ್ಲ ಜಂಕ್ಷನ್ಗಳಲ್ಲೂ ಮತ್ತು ಗಡಿ ರೋಡ್ಗಳಲ್ಲಿರುವಂಥ ಕ್ಯಾಮ್ರಾಗಳು ಹಾಗೂ ದೃಷ್ಟಿ ಯೋಜನೆ ಅಡಿಯಲ್ಲಿರುವಂಥ ಗ್ರೂಪ್ಗಳು ಎಲ್ಲ ಒಟ್ಟು ಸೇರಿದರೆ ನನಗೆ ಅನಿಸ್ತಿದೆ ನೆಕ್ಸ್ಟ್ ವರ್ಷ ಈ ಟೈಮ್ ಒಳಗಡೆ
ಒಂದು, ನಮ್ಮಲ್ಲಿರುವ ಕಳ್ಳತನ ಪ್ರಕರಣಗಳು ತುಂಬ ಕಮ್ಮಿ ಆಗ್ತದೆ. ಎರಡನೇದು, ಒಂದು ವೇಳೆ ಆಗಿದ್ರೂ ಕೂಡಲೇ ಪತ್ತೆ ಆಗ್ತದೆ. ಸೊ ಎರಡು ರೀತಿಯಲ್ಲೂ, ಎಲ್ಲ ರೀತಿಯಲ್ಲೂ ನಾವು ಉಡುಪಿ ಜಿಲ್ಲೆಯನ್ನು ಸೇಫಾಗಿ ಕಾಪಾಡ್ಬೋದು ಅಂತ ನನಗೆ ಅನಿಸ್ತಿದೆ. ನಮ್ಮ ಪೊಲೀಸ್ ಇಲಾಖೆಯಲ್ಲಿರುವಂಥ ಸಿಬ್ಬಂದಿಗಳಿಗೂ ಒಂದೊಂದು ಸಪೋರ್ಟ್ ಆಗ್ತದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕರಿಸಿದ್ದಕ್ಕೆ, ಭಾಗವಹಿಸಿದ್ದಕ್ಕೆ ಮತ್ತು ಇದನ್ನು ಮುಂದುವರಿಸೋಕ್ಕೆ ಎಲ್ಲ ರೀತಿಯಲ್ಲಿರುವ ಸಹಕಾರವನ್ನು ಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕುಂದಾಪುರದಲ್ಲಿ ಒಂದು ದೃಷ್ಟಿ ಎಂಬ ಯೋಜನೆಯನ್ನು ಆಯೋಜನೆ ಮಾಡಿದ್ದೇವೆ. ತಮಗೆಲ್ಲರಿಗೂ ಈಗ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೇಗೆ ಬೆಳೀತಾ ಇದೆಯೋ ಅದೇ ರೀತಿಯಲ್ಲಿ ವಿವಿಧ ರೀತಿಯ ಅಪರಾಧಗಳು ಕೂಡ ಅದೇ ಮಟ್ಟದಲ್ಲಿ ಬೆಳೀತಾ ಇದೆ. ಎಲ್ಲ ಸಾರ್ವಜನಿಕರ ಜೀವ ರಕ್ಷಣೆ, ಆಸ್ತಿ ಮತ್ತು ಸ್ವತ್ತುಗಳ ರಕ್ಷಣೆ ಅವರ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಆಗಿರ್ತದೆ. ಅದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಜೊತೆಗೆ ಸಾರ್ವಜನಿಕರ ಆಸ್ತಿ ಮತ್ತು ಜೀವ ರಕ್ಷಣೆಯ ಬಗ್ಗೆ ಕೂಡ ಹೆಚ್ಚಿನ ಒತ್ತು ಕೊಟ್ಟು ನಾವು ಕ್ರಮ ತಗೋತಾ ಇದ್ದೀವಿ. ಈಗ ರಕ್ಷಣೆ ಇದ್ರ ಬಗ್ಗೆ ನಾವು ನೋಡ್ದಂಗೆ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಂತದ್ದಾದ ಒಂದು ಸೆಕ್ಯೂರಿಟಿ ಸಿಸ್ಟಮ್ನ ಅಳವಡಿಸ್ಕೊಂಡಿರ್ತಾರೆ. ಹಾಗೆ ಇನ್ನೊಂದು ಕಡೆಗಳಲ್ಲಿ, ಕೆಲವು ಕಡೆಗಳಲ್ಲಿ CC ಕ್ಯಾಮ್ರಾಗಳನ್ನ ಅಳವಡಿಸ್ಕೊಂಡು ಅದರಿಂದನೂ ಕೂಡ ಒಂದು ರಕ್ಷಣೆ ನೋಡ್ಕೊತಾ ಇರ್ತಾರೆ. ಈಗ ಅದರ ಜೊತೆಗೆ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನ ತಗೋತಾ ಇದ್ರೂ ಕೂಡ ರಕ್ಷಣೆ ಬಗ್ಗೆ ಸಾರ್ವಜನಿಕರ ಸಹಕಾರ ಕೂಡ ಇದರಲ್ಲಿ ನಮಗೆ ಅಗತ್ಯತೆ ಕಂಡುಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಜೊತೆಗೆ ಸಾರ್ವಜನಿಕರ ಸಹಕಾರವನ್ನು ಪಡೆದುಕೊಂಡು ಹೇಗೆ ರಕ್ಷಣೆಯನ್ನು ಮಾಡ್ಬೋದು, ಸಾರ್ವಜನಿಕ ಸ್ವತ್ತು ಮತ್ತು ಕಳವು ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಅಂಥೇಳಿ ನಮ್ಮ ಮಾನ್ಯ SP ಸಾಹೇಬರು ಆಲೋಚನೆ ಮಾಡಿ ಸಾರ್ವಜನಿಕರ ಸಹಕಾರದೊಂದಿಗೆ ಒಂದು ದೃಷ್ಟಿ ಅನ್ನೋ ಒಂದು ಯೋಜನೆಯನ್ನು ಪ್ರಾರಂಭಿಸಿ, ಅದರಲ್ಲಿ ಒಂದು ಪರಿಸರದಲ್ಲಿ ಇರುವಂಥ ಆರ್ಥಿಕ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಮನೆಗಳು, ಸಾರ್ವಜನಿಕ ಸ್ವತ್ತುಗಳೇನಿದೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಸೆಕ್ಯೂರಿಟಿನ ನೇಮಿಸ್ಕೊಳ್ಳೋದ್ರ ಬಗ್ಗೆ ಸಾಹೇಬರು ಯೋಚನೆ ಮಾಡಿ ಅದಕ್ಕೆ ದೃಷ್ಟಿ ಅನ್ನೋ ಒಂದು ಹೆಸರನ್ನು ಇಟ್ಟು ಈ ಕಾರ್ಯಕ್ರಮನ ಯೋಚಿಸಿದ್ದಾರೆ. ಈ ಕಾರ್ಯಕ್ರಮನ ಮಾನ್ಯರು ಸುಮಾರು 1 ತಿಂಗಳ ಹಿಂದೆ ಉಡುಪಿ ನಗರದಲ್ಲಿ ಉದ್ಘಾಟನೆ ಮಾಡಿದ್ದು, ಈಗ 8-10 ಕಡೆಗಳಲ್ಲಿ ಅದು ನಡೀತಾ ಇದೆ. ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಾರ್ವಜನಿಕರಿಂದ ಬಂದಿದೆ.